ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಏನು ಇಂಪಾರ್ಟೆನ್ಸ್ ಆಫ್ ನೆಟ್ವರ್ಕ್ ಥಿಯರಮ್ಸ್ ಮತ್ತು ಲಾಸ್ ಮತ್ತು ಡಿಫ್ರೆಂಟ್ ಲೆವೆಲ್ಸ್ ಆಫ್ ಅಬ್ಸ್ಟ್ರಾಕ್ಷನ್ಸ್ ಅಂದರೆ ಲಂಪ್ಡ್ ಮಾಡಲ್ ಅಬ್ಸ್ಟ್ರಾಕ್ಷನ್ ಇರ್ಬೋದು, ಅನಲಾಗ್ ಅಬ್ಸ್ಟ್ರಾಕ್ಷನ್ಸ್ ಇರ್ಬೋದು, ಡಿಜಿಟಲ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ಸ್ ಇರ್ಬೋದು, ಇದ್ರದ್ದೆಲ್ಲ ಇಂಪಾರ್ಟೆನ್ಸ್ನ ತಿಳ್ಕೊಂಡ್ವಿ, ಎಂಡ್ ಟು ಎಂಡ್ ಯಾವ ರೀತಿ ಬರುತ್ತೆ ಅಂತ. ಸೊ ಬಿಫೋರ್ ವಿ ಡೈವ್ ಇನ್ ಟು ದಿಸ್ ನೆಟ್ವರ್ಕ್ ಲಾಸ್ ಅಥವಾ ನೆಟ್ವರ್ಕ್ ಥಿಯರಮ್ಸು ನಾವು ಸರ್ಕ್ಯೂಟ್ ಕನ್ವೆನ್ಷನ್ಸ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ನೆಟ್ವರ್ಕ್ನ ಅನಲೈಸ್ ಮಾಡಬೇಕಾದ್ರೆ ಕೆಲವು ಕನ್ವೆನ್ಷನ್ಸ್ನ ಇಟ್ಕೋತೀವಿ. ಈ ರೀತಿಯೇ ಹೀಗೆ ಇದ್ರದ್ದು ಫ್ಲೋ ಆಫ್ ಕರೆಂಟ್ ಇರ್ಬೋದು ಅಥವಾ ವೋಲ್ಟೇಜಸ್ ಇರ್ಬೋದು, ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟು. ಸೊ ಇದನ್ನೆಲ್ಲ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೆಲವು ಕನ್ವೆನ್ಷನ್ಸ್ನ ನಾವು ಇಟ್ಕೋತೀವಿ. ಸೊ ಆ ಕನ್ವೆನ್ಷನ್ಸ್ನ ಮೊದಲು ತಿಳ್ಕೊಬೇಕಾಗತ್ತೆ. ಸೊ ಇವತ್ತು ನಾವು ಕನ್ವೆನ್ಷನ್ಸ್ ಬೇಸಿಕಲಿ ಬಗ್ಗೆ ನಾವು ನೋಡ್ತೀವಿ. ಸೊ ಕನ್ವೆನ್ಷನ್ಸಲ್ಲಿ ಅಗೈನ್ ಒಂದು ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕನ್ವೆನ್ಷನ್ಸ್ ಇದೆ. ದೆನ್ ನಾವು ಈ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕನ್ವೆನ್ಷನ್ಸ್ ಜೊತೆಗೆ ನೆಕ್ಸ್ಟ್ ಬರೋದು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೋಲ್ಟೇಜ್ ಸೋರ್ಸಸ್ ಆ್ಯಂಡ್ ಕರೆಂಟ್ ಸೋರ್ಸಸ್. ಸೊ ಈ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕನ್ವೆನ್ಷನಲ್ಲಿ ಸೋರ್ಸಸ್, ವೋಲ್ಟೇಜ್ ಸೋರ್ಸಸ್, ಕರೆಂಟ್ ಸೋರ್ಸಸ್, ದೆನ್ ಡಿಪೆಂಡೆಂಟ್ ಸೋರ್ಸಸ್, ಇದರ ಬಗ್ಗೆ ಎಲ್ಲ ನಾವು ನೋಡ್ತೀವಿ. ಇದರ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕನ್ವೆನ್ಷನ್ಸ್ ಫಾರ್ ಡಿಫ್ರೆಂಟ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಎಲಿಮೆಂಟ್ಸ್. ಸೊ ನೆಕ್ಸ್ಟು ಡಾಟ್ ಕನ್ವೆನ್ಷನ್ಸ್. ಸೊ ಡಾಟ್ ಕನ್ವೆನ್ಷನ್ಸ್ ಯಾವ ರೀತಿ ಇರುತ್ತೆ ಅಂತ, ಅದರ ನೆಕ್ಸ್ಟು ಟೊಪಾಲಜಿಕಲ್ ಕನ್ವೆನ್ಷನ್ಸ್. ಸೊ ಈ ರೀತಿ ಡಿಫ್ರೆಂಟ್ ಕನ್ವೆನ್ಷನ್ಸ್ ಇದೆ. ಸೊ ಓನ್ಲಿ ವೆನ್ ವಿ ಅಂಡರ್ಸ್ಟ್ಯಾಂಡ್ ದೀಸ್ ಕನ್ವೆನ್ಷನ್ಸ್ ಇನ್ ಡೆಪ್ತ್ ನಮಗೆ ಒಂದು ನೆಟ್ವರ್ಕ್ ಅನಾಲಿಸಿಸ್ನಲ್ಲಿ ನೆಟ್ವರ್ಕ್ ಲಾಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಡಾಟ್ ಕನ್ವೆನ್ಷನ್ ಮತ್ತು ಟೊಪಾಲಜಿಕಲ್ ಕನ್ವೆನ್ಷನ್ಸ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕವರ್ ಮಾಡ್ತೀನಿ. ಈ ಕ್ಲಾಸ್ನಲ್ಲಿ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕನ್ವೆನ್ಷನ್ಸ್ ಮತ್ತು ವೋಲ್ಟೇಜ್ ಕರೆಂಟ್ ಸೋರ್ಸಸ್, ಡಿಪೆಂಡೆಂಟ್, ಆ್ಯಕ್ಟಿವ್, ಪ್ಯಾಸಿವ್ ಕರೆಂಟ್, ಆ್ಯಕ್ಟಿವ್ ಪ್ಯಾಸಿವ್ ಡಿವೈಸಸ್ಗೆ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕನ್ವೆನ್ಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಿಫೋರ್ ವಿ ಮೂವ್ ಇನ್ ಟು ಅವರ್ ಕನ್ವೆನ್ಷನ್ಸ್, ನಾವು ಫಸ್ಟು ಇದೆಲ್ಲದ್ರದ್ದು ಡೆಫಿನೇಷನ್ಸ್ನ ತಿಳ್ಕೊಬೇಕಾಗತ್ತೆ. ಅಂದರೆ ಯಾವ ರೀತಿ ನಾವು ಈ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕನ್ವೆನ್ಷನ್ಗೆ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನೋ ಒಂದು ಡೆಫಿನೇಷನ್ಸ್ ಯಾವ ರೀತಿ ಬಂತು ಅಂತ. ಯಾಕಂದರೆ ಇಲ್ಲಿ ತನಕ ನಾವು ಕ್ಲಾಸಲ್ಲಿ ವೋಲ್ಟೇಜ್ ಆ್ಯಂಡ್ ಕರೆಂಟನ್ನು ನಾವು ಡಿಫೈನ್ ಮಾಡಿರಲಿಕ್ಕಿಲ್ಲ. ಸೊ ಈ ವೋಲ್ಟೇಜ್ ಆ್ಯಂಡ್ ಕರೆಂಟ್ದು ಡೆಫಿನೇಷನ್ ಎಲ್ಲಿಂದ ಬಂತು? ಸೊ ಬೇಸಿಕಲಿ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಅರೌಂಡ್ 600 BC ವೇರ್ ಥೇಲ್ಸ್ ಅನ್ನೋನೊಬ್ಬ ಗ್ರೀಸ್ನಲ್ಲಿ ಹಿ ವಾಸ್ ಎ ಕೈಂಡ್ ಆಫ್ ಎ ಸೈಂಟಿಸ್ಟ್. ಸೊ ಇವನು ಈ ಚಾರ್ಜನ್ನ ಕಂಡುಹಿಡಿತಾನೆ, ಫಸ್ಟ್ ಚಾರ್ಜ್. ಸೊ ಯಾವಾಗ ಒಂದು ಆ್ಯಂಬರ್ಗೆ ಒಂದು ಸಿಲ್ಕ್ ಅಥವಾ ಹುಲ್ಲಿಂದ ಯಾವಾಗ ಅದನ್ನು ರಬ್ ಮಾಡ್ತಾನೆ, ಆವಾಗ ಸ್ಟ್ಯಾಟಿಕ್ ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಆ ಸ್ಟ್ಯಾಟಿಕ್ ಚಾರ್ಜಸ್ಸಿಂದ ಅವನು ಸೊ ಚಾರ್ಜ್ ಅನ್ನೋ ಒಂದು ಡೆಫಿನೇಷನನ್ನು ಅವನು ಅಂದರೆ ವಿತೌಟ್ ನೋಯಿಂಗ್ he will create this charge definition. ಸೊ ಇದಾದ ನಂತರ ಸೈಂಟಿಫಿಕಲಿ ಇದನ್ನು ತಂದಿದ್ದು ಕೂಲಂಬ್. ಇನ್ಫ್ಯಾಕ್ಟ್ ಇಂಗ್ಲೆಂಡಲ್ಲಿ ಕೆವೆಂಡಿಶ್ ಅನ್ನೋನು ಇಂಡಿಪೆಂಡೆಂಟಾಗಿ ಈ ಚಾರ್ಜನ್ನು ಸ್ಥಾಪನೆ ಮಾಡಿದೆ. ಸೊ ಈ ಚಾರ್ಜ್ಗೆ ಒಂದು ರಿಯಾಲಿಟಿ ಅದು ಯಾವ ರೀತಿ ಬಿಹೇವ್ ಆಗುತ್ತೆ ಏನು ಅನ್ನೋದು ಬೇಕಿತ್ತು. ಸೊ ಕೂಲಂಬ್ ಏನು ಮಾಡ್ತಾನೆ, ವಾಟ್ ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಬಿಟ್ವೀನ್, ಆ್ಯಕ್ಚುಲಿ ಅಟ್ರಾಕ್ಷನ್ನ ಕಂಡುಹಿಡಿತಾನೆ ಬಿಟ್ವೀನ್ 2 ಡಿಫ್ರೆಂಟ್ ಚಾರ್ಜಸ್. ಎಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದನ್ನು ಅವನು ಮ್ಯಾಥಮ್ಯಾಟಿಕಲಿ ಆ್ಯಂಡ್ ಸೈಂಟಿಫಿಕಲಿ ಥ್ರೂ ಎಕ್ಸ್ಪೆರಿಮೆಂಟ್ಸು ತನ್ನ ಈಕ್ವೇಷನನ್ನು ಪ್ರೂವ್ ಮಾಡ್ತಾನೆ. ಏನಂದರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ 2 ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ 2 ಚಾರ್ಜಸ್, ಅಂದರೆ ದ ಮಲ್ಟಿಪ್ಲಿಕೇಶನ್ ಆಫ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದ 2 ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ 2 ಚಾರ್ಜಸ್, ಅಂದರೆ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್. ಸೊ ಇದನ್ನು ಇನ್ವರ್ಸ್ ಸ್ಕ್ವೇರ್ ಲಾ ಅಂತಲೇ ಕರೀತಾರೆ ಇದನ್ನು. So inverse square law anta karitare because it is inversely proportional to the square of the distance between the
ಟೂ ಚಾರ್ಜಸ್ ಅಂತ ಅಂದ್ಬಿಟ್ಟು. ಸೊ ಇದನ್ನು ಇನ್ಡೆಪ್ತ್ ಆಗಿ ನಾವು ಈ ಫೋರ್ಸ್ ಈಕ್ವೇಷನ್ ಇದು ಯಾವ ರೀತಿ ಬಂತು, ಹೇಗೆ ಇದನ್ನು ಇನ್ವರ್ಸ್ ಸ್ಕ್ವೇರ್ ಲಾನ ನಾವು ಇಂಟರ್ಪ್ರಿಟ್ ಮಾಡಬೇಕು, ಆ್ಯಂಡ್ ವಾಟ್ ಆರ್ ದ ಕಂಡೀಷನ್ಸ್ ಅಂಡರ್ ವಿಚ್ ದಿಸ್ ಇನ್ವರ್ಸ್ ಸ್ಕ್ವೇರ್ ಲಾ ಹೋಲ್ಡ್ಸ್ ಗುಡ್, ಇದನ್ನೆಲ್ಲನೂ ಕೂಡ ನಾವು ಫೀಲ್ಡ್ ಥಿಯರಿ ಕ್ಲಾಸಸ್ಸಲ್ಲಿ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇಷ್ಟ, ಕೂಲಂಬ್ ಫಸ್ಟ್ ಚಾರ್ಜ್ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಚಾರ್ಜಸ್ ಅದ್ರ ಬಗ್ಗೆ ಒಂದು ರಿಸರ್ಚನ್ನ ಮಾಡಿ ಹಿ ಡಿಫೈನ್ಸ್ ದಿಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅನ್ನೋದನ್ನು. ಸೊ ನಾವು ದ 1 ಕೂಲಂಬ್ ಅಂದರೆ ಚಾರ್ಜ್ಗೆ ಯೂನಿಟ್ ಬಂದು 1 ಕೂಲಂಬ್ ಅಥವಾ ಕೂಲಂಬ್ ಅಂತ ಕರೀತಾರೆ. ಕೂಲಂಬ್ ಇಸ್ ದಿ ಯೂನಿಟ್ ಆಫ್ ದಿ ಚಾರ್ಜ್ ಆ್ಯಂಡ್ ಚಾರ್ಜ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯೂ. ಸೊ ಕ್ಯೂ ಅನ್ನೋದು ಇಟ್ ಈಸ್ ದಿ ರೆಪ್ರೆಸೆಂಟೇಷನ್ ಆಫ್ ಎ ಚಾರ್ಜ್ ಅಥವಾ ಕ್ವಾಂಟಮ್ ಆಫ್ ಚಾರ್ಜ್ ಅನ್ನೋದನ್ನು. ಸೊ ಇದೆಲ್ಲ ಕೂಡ ಕ್ಲಾಸಿಕಲ್ ಫಿಸಿಕ್ಸ್. ಸೊ ನಾನು ಅವತ್ತು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಯೂಶ್ವಲಿ ನಮ್ಮ ಎಲೆಕ್ಟ್ರಿಕಲ್ ಒಂದು ಇದನ್ನು ಏನು ಎಲೆಕ್ಟ್ರಿಕಲ್ದು ಎಲೆಕ್ಟ್ರಾನಿಕ್ಸ್ದು ನಮ್ಮ ಎಲ್ಲ ಡೆಫಿನೇಷನ್ಸು ಏನು ಡಿಫೈನ್ ಆಗಿದೆಯಲ್ಲ, ಅಪ್ ಟು ಸಮ್ ಪಾಯಿಂಟ್ ಆಫ್ ಟೈಮ್ ಎವ್ರಿಥಿಂಗ್ ವಾಸ್ ಬೇಸ್ಡ್ ಆನ್ ಕ್ಲಾಸಿಕಲ್ ಫಿಸಿಕ್ಸ್. ಅಂದರೆ ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಏನು ಹೇಳುತ್ತೆ, ಒಂದು ಆಟಮ್ ಅಂತಂದರೆ ಆಟಮ್ ಮಧ್ಯದಲ್ಲಿ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಎರಡು ಜೊತೆಯಲ್ಲಿರುತ್ತೆ, ಸುತ್ತಲೂ ಕೂಡ ಎಲೆಕ್ಟ್ರಾನ್ಸು ತಿರುಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ಈ ಪ್ರೋಟಾನ್ಸ್ ಏನು ಮಿಡ್ಲಲ್ಲಿ ಇದೆಯೋ, ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆಯೋ ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅದ್ರ ಸುತ್ತಲೂ ಇರುತ್ತೆ. ಸಪೋಸ್ ಏನಾದ್ರು ಒಂದಷ್ಟು ಎಲೆಕ್ಟ್ರಾನ್ಸ್ ಕಮ್ಮಿ ಆಯಿತು ಅಂತಂದರೆ ಇಟ್ ಈಸ್ ಕಾಲ್ಡ್ ಪಾಸಿಟಿವ್ಲಿ ಚಾರ್ಜ್ ಬಿಕಾಸ್ ಪ್ರೋಟಾನ್ಸ್ ಆರ್ ಮೋರ್ ದ್ಯಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅದೇ ರೀತಿ ಸಪೋಸ್ ಏನಾದರೂ ಪ್ರೋಟಾನ್ಸ್ ಕಮ್ಮಿ ಆಯಿತು ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ನೆಗೆಟಿವ್ಲಿ ಚಾರ್ಜ್, ಅಥವಾ ದಿ ಎಲೆಕ್ಟ್ರಾನ್ಸ್ ಜಾಸ್ತಿ ಆಯಿತು ಅಂತಂದರೆ ಅಂದರೆ ಹೊರಗಡೆಯಿಂದ ಹಾಕಿದ್ವಿ ಅಂತಂದರೆ ಇಟ್ ಈಸ್ ಕಾಲ್ಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಕ್ಲಾಸಿಕಲ್ ಫಿಸಿಕ್ಸ್ ಮಾಡೋವಂಥ ಒಂದಷ್ಟು ಇದರ ಒಂದು ಅಸಂಪ್ಷನ್ಸ್, ಅದ್ರ ಮೇಲೆ ಇದೆಲ್ಲನೂ ಕೂಡ ಥಿಯರೀಸ್ ಬೇಸ್ ಆಗಿರುತ್ತೆ. ಸೊ ಇದೆಲ್ಲ ಥಿಯರೀಸ್ನ ಆಮೇಲೆ ತದನಂತರದಲ್ಲಿ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಬರೋವಾಗ ಇದನ್ನೆಲ್ಲನೂ ಕೂಡ ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ಲಾಸಿಕಲ್ ಫಿಸಿಕ್ಸಿಂದ ಕ್ವಾಂಟಮ್ ಫಿಸಿಕ್ಸ್ಗೆ ಹೋದಾಗ ಅಲ್ಲಿ ಇರುವಂಥ ಡೆಫಿನೇಷನ್ಸು ಎ ಲಿಟಲ್ ಬಿಟ್ ಚೇಂಜ್ ಆಗುತ್ತೆ, ವಿಚ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದಿ ಫೀಲ್ಡ್ ಥಿಯರಿ ಇಂಟರ್ಪ್ರಿಟೇಷನ್ಸ್. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಆಲ್ ದೀಸ್ ಥಿಂಗ್ಸ್ ಆರ್ ಡಿಫೈನ್ಡ್ ಬೇಸ್ಡ್ ಆನ್ ದಿ ಕ್ಲಾಸಿಕಲ್ ಫಿಸಿಕ್ಸ್. ನಾವು ಕ್ಲಾಸಿಕಲ್ ಫಿಸಿಕ್ಸ್ ಪ್ರಕಾರ ಒಂದು ಆಟಮ್ ಇದೆ, ಆಟಮ್ಗೆ ಇಲ್ಲಿ ಪ್ರೋಟಾನ್ಸ್ ಇರುತ್ತೆ, ಇಲ್ಲಿ ನ್ಯೂಟ್ರಾನ್ಸ್ ಇರುತ್ತೆ, ಸುತ್ತಲೂ ಎಲೆಕ್ಟ್ರಾನ್ಸ್ ತಿರುಗ್ತಾ ಇರುತ್ತೆ. ಸೊ ಒನ್ ಎಲೆಕ್ಟ್ರಾನ್ದು ಚಾರ್ಜ್ ಬಂದು ಇಟ್ ಈಸ್ ಈಕ್ವಲ್ ಟು 1.6 × 10⁻⁻19 ಕೂಲಂಬ್. ಸೊ ಒಂದು ಎಲೆಕ್ಟ್ರಾನ್ಗೆ ಚಾರ್ಜ್ ಬಂದು 1.6 × 10⁻⁻19 ಕೂಲಂಬ್ ಅಂತ ಅಂದ್ಬಿಟ್ಟು ಇದನ್ನು ಡಿಫೈನ್ ಮಾಡ್ತಾರೆ. ಸೊ ಇದರದ್ದೇ ಫರ್ದರ್ ಡೆಫಿನೇಷನ್ ಮೇಲೆ ಕರೆಂಟ್ ಅಂದರೆ ಏನು ಅನ್ನೋದನ್ನು ಹೇಗೆ ಹೇಳ್ತಾರಪ್ಪ ಅಂದರೆ, ಸೊ ದಿ ನೆಟ್ ಫ್ಲೋ ಆಫ್ ಚಾರ್ಜ್ ಥ್ರೂ ಎ ಕ್ರಾಸ್ ಸೆಕ್ಷನ್. ಫಾರ್ ಎಕ್ಸಾಂಪಲ್ ಇದೊಂದು ಕಂಡಕ್ಟರ್ ಇತ್ತು ಅಂತಂದರೆ ಈ ಕ್ರಾಸ್ ಸೆಕ್ಷನ್, ಇಲ್ಲೊಂದು ಕ್ರಾಸ್ ಸೆಕ್ಷನ್ ನಾನು ಡಿಫೈನ್ ಮಾಡ್ತೀನಿ. ಸೇ ದಿಸ್ ಈಸ್ ಮೈ ಕ್ರಾಸ್ ಸೆಕ್ಷನ್ ಅಂತ ಇಟ್ಕೊಳ್ಳೋಣ. ಸೊ ಈ ಕ್ರಾಸ್ ಸೆಕ್ಷನ್ ಅಂದರೆ ಇದೊಂದು ಸ್ಮಾಲ್ ಕ್ರಾಸ್ ಸೆಕ್ಷನಲ್ಲಿ ಒಂದು ಸೆಕೆಂಡಿಗೆ ಎಷ್ಟು ಎಲೆಕ್ಟ್ರಾನು ನೆಟ್ ಫ್ಲೋ ಆಗುತ್ತೆ. ಅಂದರೆ ನೆಟ್ ಫ್ಲೋ ಅಂತಂದರೆ ಹೀಗೊಂದು A B C 3 ಎಲೆಕ್ಟ್ರಾನ್ ಹೀಗೆ ಫ್ಲೋ ಆಗುತ್ತೆ, 3 ಎಲೆಕ್ಟ್ರಾನ್ ಹೀಗೆ ಫ್ಲೋ ಆಗುತ್ತೆ ಅಂದರೆ ನೆಟ್ ಫ್ಲೋ ಈಸ್ 0 ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅಟ್ ದಿಸ್ ಕ್ರಾಸ್ ಸೆಕ್ಷನ್. ಸೊ ಇಲ್ಲಿ ನೆಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಬರೀ 3 ಎಲೆಕ್ಟ್ರಾನ್ ಹೀಗೆ ಫ್ಲೋ ಆಗಿ 2 ಎಲೆಕ್ಟ್ರಾನ್ ಹೀಗೆ ಫ್ಲೋ ಆಯಿತು ಅಂತಂದರೆ, ಸೊ ಆವಾಗ ಒಂದು ಎಲೆಕ್ಟ್ರಾನ್ ನೆಟ್ ಫ್ಲೋ ಬಂದು 1 ಎಲೆಕ್ಟ್ರಾನ್ ಅಕ್ರಾಸ್ ದಿಸ್ ಕ್ರಾಸ್ ಸೆಕ್ಷನ್ ಫಾರ್ ದಟ್ 1 ಸೆಕೆಂಡ್ ಅನ್ನೋದನ್ನು ನಾವು ತಗೋತೀವಿ. ಸೊ ದಿ ಎಲೆಕ್ಟ್ರಿಕ್ ಕರೆಂಟ್ ಡೆಫಿನೇಷನ್ ಏನು ಹೇಳುತ್ತೆ ಅಂತಂದರೆ, ದಿ ನೆಟ್ ಫ್ಲೋ ಆಫ್ ಚಾರ್ಜ್ ಪರ್ ಯೂನಿಟ್ ಟೈಮ್ ಓವರ್ ದಿಸ್ ಕ್ರಾಸ್ ಸೆಕ್ಷನ್, ಓವರ್ ಎ ಕ್ರಾಸ್ ಸೆಕ್ಷನ್. ಸೊ ಅದನ್ನು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್ ಅಂತ ಅಂದ್ಬಿಟ್ಟು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದನ್ನೇ ನಾವು ಡೈರೆಕ್ಟ್ ಕರೆಂಟ್ ಅಥವಾ ಸ್ಟ್ಯಾಟಿಕ್ ಕ್ವಾಂಟಿಟೀಸಲ್ಲಿ I is equal to Q/T, where T is time, Q is the charge, I is the current. ಸೊ ಇದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ. ಇನ್ಸ್ಟಂಟೇನಿಯಸ್ ವ್ಯಾಲ್ಯೂನ ನಾವು ಇದು ಮಾಡ್ಬೇಕಾದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಥ್ರೂ ಡಿಫ್ರೆನ್ಷಿಯೇಷನಲ್ಲಿ ಅಥವಾ ಡಿಫ್ರೆನ್ಷಿಯಲ್ ಟರ್ಮ್ಸಲ್ಲಿ dQ/dt ಅಂತ ಅಂದ್ಬಿಟ್ಟು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನಾವು ದಿಸ್ ಇಸ್ ದಿ ಫ್ಲೋ ಆಫ್
ಚಾರ್ಜ್ ಪರ್ ಯೂನಿಟ್ ಟೈಮ್. ನಾವು ಕರೆಂಟ್ಗೆ ಯೂನಿಟ್ ಬಂದು ಆಂಪಿಯರ್ಸ್. ಸೊ ವಾಟ್ ಈಸ್ 1 ಆಂಪಿಯರ್ ಆಫ್ ಕರೆಂಟ್ ಅಂತಂದರೆ 1 ಕೂಲಂಬ್ ಆಫ್ ಚಾರ್ಜ್ ಪರ್ ಸೆಕೆಂಡ್ ಈಸ್ ನಥಿಂಗ್ ಬಟ್ 1 ಆಂಪಿಯರ್. ಸೊ 1 ಕೂಲಂಬ್ ಆಫ್ ಚಾರ್ಜ್ ಪರ್ ಸೆಕೆಂಡ್ ಹೋದರೆ ಅದನ್ನು 1 ಆಂಪಿಯರ್ ಅಂತ ಕರೀತಾರೆ. ಸೊ 1 ಕೂಲಂಬ್ ಆಫ್ ಚಾರ್ಜ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಆಗುತ್ತೆ? ಸೊ ಬೇಸಿಕಲಿ ಒಂದು ಎಲೆಕ್ಟ್ರಾನ್ ಅಂತಂದರೆ 1.6 ಇಂಟು 10⁻⁻19 ಕೂಲಮ್ಸ್ ಇರುತ್ತೆ. ಸೊ 1 ಕೂಲಮ್, ಸೊ ಇಲ್ಲಿ 1 ಕೂಲಮ್ ಬರಬೇಕು ಅಂತಂದರೆ ವಿಚ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1.6 ಇಂಟು 10⁻⁻19 ಎಲೆಕ್ಟ್ರಾನ್ಸ್. ಸೊ ಇದು ಬಂದು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಕೂಲಮ್ ಇಸ್ ಈಕ್ವಲ್ ಟು 6.25 ಇಂಟು 10⁻18 ಎಲೆಕ್ಟ್ರಾನ್ಸ್. ಸೊ ಒಂದು ಸೆಕೆಂಡ್ಗೆ ಒಂದು ಕ್ರಾಸ್ ಸೆಕ್ಷನ್ ಏರಿಯಾ ಮುಖಾಂತರ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ ಏನಾದರೂ ಮೂವ್ ಆದರೆ ದೆನ್ ದ ಕರೆಂಟ್ ಈಸ್ ಡಿಫೈನ್ಡ್ ಟು ಬಿ 1 ಆಂಪಿಯರ್ಸ್. ಸೊ 1 ಆಂಪಿಯರ್ ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದಿಸ್ ಕ್ರಾಸ್ ಸೆಕ್ಷನ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಅದು ನೆಟ್ ಫ್ಲೋ ಆಫ್ ಚಾರ್ಜ್ ಟೋಟಲ್. ಸೊ ಇದಿಷ್ಟು ಬಂದು ಡೆಫಿನೇಷನ್ ಆಫ್ ಕರೆಂಟ್. ನಾವು ಡೆಫಿನೇಷನ್ ಆಫ್ ವೋಲ್ಟೇಜ್ ಯಾವ ರೀತಿ ಬರುತ್ತೆ ನೋಡೋಣ. ಸೊ ಇಲ್ಲಿ ನಾನೊಂದು ಬ್ಯಾಟ್ರಿ ತೊಗೊಂಡಿದ್ದೀನಿ, ಒಂದು ಕೆಮಿಕಲ್ ಬ್ಯಾಟರಿ. ಸೊ ಕೆಮಿಕಲ್ ಬ್ಯಾಟ್ರಿ ಹ್ಯಾಸ್ ಅ ಜಿಂಕ್ ಕಾಪರ್ ಎಲೆಕ್ಟ್ರೋಡ್ ಇಮ್ಮರ್ಸ್ಡ್ ಇನ್ ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ H2SO4. ಸೊ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಒಳಗಡೆ ಜಿಂಕ್ ಕಾಪರ್ ಎಲೆಕ್ಟ್ರೋಡ್ಸ್ನ ಪ್ಲೇಸ್ ಮಾಡಿದ್ದೀವಿ. ಸೊ ಜಿಂಕ್ ಕಾಪರ್ ಎಲೆಕ್ಟ್ರೋಡ್ಸ್ನ ಪ್ಲೇಸ್ ಮಾಡಿದಾಗ ಅಯಾನಿಕ್ ರಿಯಾಕ್ಷನ್ ಆಗಿ ಇಲ್ಲಿ ಒಂದು ಕಡೆ ಪಾಸಿಟಿವ್, ಇನ್ನೊಂದು ಕಡೆ ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ. ಸೊ ನಾನು ದ ಮೊಮೆಂಟ್ ಐ ಇನ್ಸರ್ಟ್ ದಿಸ್ ಲೋಡ್, ಈ ಲೋಡನ್ನು ನಾನು ಯಾವಾಗ ಈ ಒಂದು ಜಿಂಕ್ ಕಾಪರ್ ಬ್ಯಾಟ್ರಿ ಅಕ್ರಾಸ್ ನಾನು ಈ ಲೋಡ್ನ ಹಾಕ್ತೀನಿ ಆವಾಗ ಚಾರ್ಜ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಬ್ಯಾಟ್ರಿ ಈಸ್ ಟ್ರೈಂಗ್ ಟು ಡೂ ಸಮ್ ವರ್ಕ್ ಟು ಪುಷ್ ದೀಸ್ ಚಾರ್ಜಸ್ ಅಕ್ರಾಸ್ ದಿಸ್ ಲೋಡ್. ಸೊ ದಿ ವರ್ಕ್ ಡನ್ ಟು ಮೂವ್ ದಿಸ್ ಚಾರ್ಜಸ್ ಅಂದರೆ ಒಂದು ಚಾರ್ಜನ್ನ ಮೂವ್ ಮಾಡೋದಕ್ಕೆ ಎಷ್ಟು ಕೆಲಸ ಮಾಡುತ್ತೋ ಆ ಕೆಲಸಕ್ಕೆ ಬೇಕಾಗಿರುವಂಥ ಪೊಟೆನ್ಷಿಯಲ್ ಅದನ್ನು ವಿ ಟರ್ಮ್ ಇಟ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ದಿ ವೋಲ್ಟೇಜ್. ಸೊ ದಿ ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಚಾರ್ಜ್ ಈಸ್ ಡಿಫೈನ್ಡ್ ಆಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಇದನ್ನು ಡಿಫರೆನ್ಷಿಯಲ್ಸಲ್ಲಿ ಬರೆದ್ರೆ ಅಂದರೆ dW/dq ಅಂದರೆ ದಿ ಅಮೌಂಟ್ ಆಫ್ ವರ್ಕ್ ಡನ್ per unit charge to move 1 unit charge is termed as electric potential or electric voltage. Now V is equal to nothing but dW/dq. So idu namma voltage equation. Current avale ಏನು ಬರುತ್ತೆ I is equal to dq/dt. So now if we combine both of this V into I ಅಂತ ಮಾಡಿದ್ರೆ so dW/dq into dq/dt ಆಗುತ್ತೆ. ಸೊ dq ಕ್ಯಾನ್ಸಲ್ ಆಗೋದ್ರಿಂದ ವಿ ಐ ವಿಲ್ ಬಿ ಈಕ್ವಲ್ ಟು dW/dt. ಸೊ ವಾಟ್ ಈಸ್ ವರ್ಕ್ ಡನ್ ಪರ್ ಯೂನಿಟ್ ಟೈಮ್? ಸೊ ಒಂದು ಪರ್ ಸೆಕೆಂಡ್ಗೆ ನನ್ನ ಕೆಲಸ ಇಷ್ಟು ವರ್ಕ್ ಆಗಿದೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪವರ್. ಸೊ ಹೆನ್ಸ್ ಪವರ್ ಈಸ್ ನಥಿಂಗ್ ಬಟ್ ದಿ ಮಲ್ಟಿಪ್ಲಿಕೇಶನ್ ಆಫ್ ವೋಲ್ಟೇಜ್ ಇಂಟು ಕರೆಂಟ್. ದಿಸ್ ಈಸ್ ದಿ ಆ್ಯಕ್ಚುಯಲ್ ಡೆಫಿನೇಷನ್ ಆಫ್ ದಿ ಪವರ್. ಸೊ P is equal to VI ಡೈರೆಕ್ಟಾಗಿ ಬರಲಿಲ್ಲ. ಸೊ ವೋಲ್ಟೇಜ್ ಡೆಫಿನೇಷನ್ ಬಂದು ದಿ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್, ಕರೆಂಟ್ ಡೆಫಿನೇಷನ್ ಬಂದು ದಿ ಚಾರ್ಜ್ ಪರ್ ಯೂನಿಟ್ ಟೈಮ್. ಸೊ ಅದೆರಡನ್ನೂ ಕೂಡ ನಾನು ಮಲ್ಟಿಪ್ಲೈ ಮಾಡಿದ್ರೆ ಮ್ಯಾಥಮ್ಯಾಟಿಕಲಿ ವಾಟ್ ಐ ಗೆಟ್ ಇಸ್ ನಥಿಂಗ್ ಬಟ್ ದಿ ಪವರ್ ವಿಚ್ ಇಸ್ ನಥಿಂಗ್ ಬಟ್ VI ವಿಚ್ ಇಸ್ ಆಲ್ಸೋ ಈಕ್ವಲ್ ಟು dW/dt. ಸೊ ವಾಟ್ ಈಸ್ ದಿ ಎನರ್ಜಿ ಸ್ಪೆಂಟ್ ಅಂತಂದರೆ ಎನರ್ಜಿ ಈಸ್ ನಥಿಂಗ್ ಬಟ್ ದಿ ವರ್ಕ್ ಡನ್. ಸೊ ವರ್ಕ್ ಡನ್ನನ್ನು ನಾನು ಯಾವ ರೀತಿ ಮಾಡ್ತೀನಿ? ಸೊ dW/dt ಈಸ್ ಈಕ್ವಲ್ ಟು P. So the work done is equal to integral of P dt over a period of time, say 0 to t. So ಇದನ್ನು ನಾನು ಇಂಟಿಗ್ರೇಟ್ ಮಾಡಿದ್ರೆ ಐ ವಿಲ್ ಗೆಟ್ ದಿ ಎನರ್ಜಿ ಈಕ್ವೇಷನ್. ಸೊ ಇದರಲ್ಲಿ ಒಂದೆರಡು ಮಿಸ್ಕನ್ಸೆಪ್ಷನ್ಸ್ ಅದ. ಏನು ಅಂತಂದರೆ ಮೊದಲನೇದು ದಿ ಕರೆಂಟ್ ಇಸ್ ನಥಿಂಗ್ ಬಟ್ dq/dt. ಸೊ ಥ್ರೂ ಮೈ ಕಂಡಕ್ಟರ್ ದಿ ಎಲೆಕ್ಟ್ರಾನ್ ವಿಲ್ ಫ್ಲೋ ಅಟ್ ಅ ಸ್ಪೀಡ್ ಆಫ್ ಲೈಟ್ ಅಂತ ಅಂದ್ಬಿಟ್ಟು. ರಿಮೆಂಬರ್, ಒಂದು ಎಲೆಕ್ಟ್ರಾನ್ಗೆ ಮಾಸ್ ಬಂದು
9.1 into 10 power minus 31 kgs ಇರುತ್ತೆ. ಸೊ ನಾವು ಈವನ್ ದಿಸ್ ಹ್ಯಾಸ್ ಅ ಮಾಸ್. ಸೊ ಒನ್ಸ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅಟ್ ಅ ಸ್ಪೀಡ್ ಆಫ್ ಲೈಟ್ವರೆಗೂ ಹೋಗೋಕ್ಕಾಗೋದಿಲ್ಲ. ಒನ್ಸ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅಟ್ ಅ ವೆರಿ ಹೈ ಸ್ಪೀಡ್ ಇಟ್ ಗೇನ್ಸ್ ಮಾಸ್, ರಿಲೇಟಿವ್ ಮಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಈ ಎಲೆಕ್ಟ್ರಾನ್ ಏನಿದೆಯಲ್ಲ ಇಟ್ ಕೆನಾಟ್ ಅಚೀವ್ ದಿ ಸ್ಪೀಡ್ ಆಫ್ ಲೈಟ್. ಸೊ ಹಾಗಿದ್ರೆ ಎಲೆಕ್ಟ್ರಿಸಿಟಿ ಹೇಗೆ ಅಷ್ಟು ಫಾಸ್ಟಾಗಿ ಬರುತ್ತೆ ಮತ್ತು ಏನು ಸ್ಪೀಡಲ್ಲಿ ಎಲೆಕ್ಟ್ರಿಸಿಟಿ ಟ್ರಾವೆಲ್ ಆಗುತ್ತೆ ಅಂತ ಕೇಳಿದ್ರೆ, ಸೊ ಅದನ್ನು ನಾವು ಫೀಲ್ಡ್ ಥಿಯರಿನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಬೇಸಿಕಲಿ ಆ್ಯಕ್ಚುಲಿ ಏನು ಫ್ಲೋ ಆಗ್ತಾ ಇರೋದು ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಯಾಕೆಂದರೆ ಇಲ್ಲಾಂದರೆ ನಮ್ಮಲ್ಲಿ ಯೂಸ್ ಮಾಡ್ತಾ ಇರೋದು ಯಾವುದು ಸೈನಸಾಯ್ಡಲ್ ವೇವ್ ಏನೋ 50 ಹರ್ಟ್ಸ್ ಅಂದರೆ 50 ಸೈಕಲ್ಸ್ ಪರ್ ಸೆಕೆಂಡಲ್ಲಿ ಹೋಗುತ್ತೆ, ನಿಮಗೆ ಆಲ್ಟರ್ನೇಟ್ ಆಗ್ತಾ ಇರುತ್ತೆ ಪಾಸಿಟಿವ್ಗೂ ನೆಗೆಟಿವ್ಗೂ. ಸೊ ಈಗ ಒಂದು ಸೈಕಲ್ಲು ಒಂದು 20 ಮಿಲಿ ಸೆಕೆಂಡ್ಸಲ್ಲಿ ಒಂದು ಸೈಕಲ್ನ ಕಂಪ್ಲೀಟ್ ಮಾಡುತ್ತೆ ಅಂದರೆ 10 ಮಿಲಿ ಸೆಕೆಂಡಲ್ಲಿ ಪಾಸಿಟಿವ್ಗೆ ಹೋಗಿ ಪುನಃ ನೆಗೆಟಿವ್ ಬರಬೇಕು. ಅಷ್ಟರೊಳಗಡೆ ಒಂದು ಎಲೆಕ್ಟ್ರಾನ್ ಅಥವಾ ಈವನ್ ಏನು ಅದಕ್ಕೆ ಬೇಕಾಗಿರೋ ಎನರ್ಜಿಗೆ ಎಷ್ಟು ಬೇಕೋ ಎಲೆಕ್ಟ್ರಾನ್ಸು ಅಥವಾ ಎಷ್ಟು ಕರೆಂಟ್ ಫ್ಲೋ ಆಗುತ್ತೋ ಅಷ್ಟಕ್ಕೆ ಎಲೆಕ್ಟ್ರಾನ್ಸ್ ಮೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಎಲೆಕ್ಟ್ರಾನ್ಸ್ಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಇಟ್ಸ್ ನಾಟ್ ದಿ ಆ್ಯಕ್ಚುಯಲ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಬಟ್ ಇಟ್ ಈಸ್ ದಿ ಫ್ಲೋ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಅದರಿಂದ ವೇವ್ ಮುಖಾಂತರ ಎಲೆಕ್ಟ್ರಿಕಲ್ ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆ. ಸೊ ಅದನ್ನು ನಾವು ಫೀಲ್ಡ್ ಥಿಯರಿನಲ್ಲಿ ಇನ್ನೂ ಇನ್ಡೆಪ್ತಾಗಿ ನೋಡೋಣ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಮೊದಲನೇದು ದಿ ಡೆಫಿನೇಷನ್ ಆಫ್ ಕರೆಂಟ್ಸ್, ದಿ ಡೆಫಿನೇಷನ್ ಆಫ್ ವೋಲ್ಟೇಜ್, ದಿ ಡೆಫಿನೇಷನ್ ಆಫ್ ಪವರ್ ಆ್ಯಂಡ್ ದಿ ಡೆಫಿನೇಷನ್ ಆಫ್ ಎನರ್ಜಿ. ಸೊ ಇದನ್ನು ನಾವು ಇದರಲ್ಲಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಒನ್ ಮೋರ್ ಮಿಸ್ಕನ್ಸೆಪ್ಷನ್ ಈಸ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನಾವೇನು ಹೇಳ್ತೀವಿ, ಎಲೆಕ್ಟ್ರಿಕಲ್ ಎನರ್ಜಿ ಇಲ್ಲಿ ಜನ್ರೇಟ್ ಆಗ್ತಾ ಇದೆ, ನಾನು ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಡೌಟ್ ಬಂದ್ಬಿಡುತ್ತೆ. ಯಾಕೆ ಇದು ಕನ್ಸರ್ವೇಷನ್ ಆಫ್ ಎನರ್ಜಿ ಲಾನ ನಾವು ವೈಲೇಟ್ ಮಾಡ್ತಾ ಇದ್ದೀವಲ್ಲ ಅಂತ. ಸಿ ಆಲ್ವೇಸ್ ಕನ್ಸರ್ವೇಷನ್ ಆಫ್ ಎನರ್ಜಿ ವಿಲ್ ಹೋಲ್ಡ್ ಗುಡ್. ವಿ ಆರ್ ನಾಟ್ ಜನರೇಟಿಂಗ್ ಎನಿ ಎಲೆಕ್ಟ್ರಿಕ್ ಪವರ್ ಬೇಸಿಕಲಿ. ಸೊ ವಾಟ್ ಎವರ್ ಈಸ್ ದೇರ್ ವಿ ಆರ್ ಕನ್ವರ್ಟಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಬೇಸಿಕಲಿ ಯಾವುದೇ ಜನರೇಟಿಂಗ್ ಸ್ಟೇಷನ್ ತೊಗೊಂಡ್ರೆ, ನಾವು ಹೈಡಲ್ ಎಲೆಕ್ಟ್ರಿಕ್ ಜನರೇಷನ್ ತೊಗೊಂಡ್ರೆ ಅಲ್ಲಿರೋವಂಥ ವಾಟರ್ನಲ್ಲಿ ಇರೋವಂಥ ಹೈಯರ್ ಪೊಟೆನ್ಷಿಯಲಲ್ಲಿ ಸ್ಟೋರ್ ಆಗಿರೋವಂಥ ಪೊಟೆನ್ಷಿಯಲ್ ಎನರ್ಜಿನ ಅದನ್ನು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಕೈನೆಟಿಕ್ ಎನರ್ಜಿನ ನಾವು ಟರ್ಬೈನ್ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಇನ್ ಥರ್ಮಲ್ ಪವರ್ ಸ್ಟೇಷನ್ಸಲ್ಲಿ ವಿ ಆರ್ ಬರ್ನಿಂಗ್ ಸಮಥಿಂಗ್ ಟು ಜನ್ರೇಟ್ ಎನರ್ಜಿ. ಹಾಗೆ ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ತೊಗೊಂಡ್ರೆ ಅಗೇನ್ ನ್ಯೂಕ್ಲಿಯರ್ ಫ್ಯೂಯಲಲ್ಲಿ ಫಿಷನ್ ರಿಯಾಕ್ಷನ್ ಮಾಡಿ ಅದರಲ್ಲಿ ಜನ್ರೇಟ್ ಆಗುವಂಥ ಹೀಟ್ ಎನರ್ಜಿನ ವಿ ಆರ್ ಕನ್ವರ್ಟಿಂಗ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಬೇಸಿಕಲಿ ವಿ ಆರ್ ಕನ್ವರ್ಟಿಂಗ್ ಸಮ್ ಫಾರ್ಮ್ಸ್, ಅಂದರೆ ಇರೋವಂಥ ಒಂದು ನೇಚರಲ್ಲಿ ಇರೋವಂಥ ಮೆಟೀರಿಯಲ್ಸನ್ನು ನಾವು ಬರ್ನ್ ಮಾಡೋ ಅಥವಾ ಬೇರೆ ಒಂದು ಪೊಟೆನ್ಷಿಯಲ್ ಎನರ್ಜಿನ ಯೂಟಿಲೈಸ್ ಮಾಡೋ ಅದರದ್ದು ಎನರ್ಜಿನ ಎಕ್ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ವಿ ಆರ್ ಟ್ರಾನ್ಸ್ಫಾರ್ಮಿಂಗ್ ದಟ್ ಎನರ್ಜಿ ಇಂಟು ಸಮ್ ಅದರ್ ಫಾರ್ಮ್ ವಿಚ್ ಇಸ್ ದಿ ಎಲೆಕ್ಟ್ರಿಕಲ್ ಎನರ್ಜಿ. ಆ್ಯಂಡ್ ಅಟ್ ದಿ ಎಂಡ್ ಅಗೇನ್ ಯುಟಿಲೈಸೇಷನ್ಗೆ ಬಂದಾಗ ಎಲ್ಲೋ ಜನ್ರೇಟ್ ಮಾಡಿರೋವಂಥ ಫಾರ್ಮ್ ಆಫ್ ಎನರ್ಜಿನ ಇಲ್ಲಿ ನಾವು ಲೈಟ್, ಹೀಟ್ ಈ ಮುಖಾಂತರ ವಿ ಆರ್ ಅಗೇನ್ ಟ್ರಾನ್ಸ್ಫಾರ್ಮಿಂಗ್ ದಟ್ ಎನರ್ಜಿ ಟು ಗೆಟ್ ಆರ್ ಥಿಂಗ್ಸ್ ಡನ್. ಸೊ 1752ನಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನೋನು ಅವನು ಬ್ಯಾಟ್ರಿ ಅಂದರೆ ಕೆಮಿಕಲ್ ಎನರ್ಜಿ ಮತ್ತು ಒಂದು ಸ್ಟೋರ್ಡ್ ಬ್ಯಾಟ್ರಿ ಕಾನ್ಸೆಪ್ಟಲ್ಲಿ ಹಿ ವಾಸ್ ಡೂಯಿಂಗ್ ಮೆನಿ ಎಕ್ಸ್ಪೆರಿಮೆಂಟ್ಸ್. ಸೊ ಅವಾಗ ಅವನೇನು ಮಾಡ್ದ, ಹೀ ಟುಕ್ ಎ ಕನ್ವೆನ್ಷನ್. ಸೊ ಅವನು ನೆಟ್ವರ್ಕ್ನ ಅನಲೈಸ್ ಮಾಡಲಿಕ್ಕೆ, ಸೊ ಈ ಬ್ಯಾಟ್ರಿಗೆ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಈ ಥರ ಇದ್ದರೆ, ಸೊ ವಾಟ್ ಹೀ ಟುಕ್ ದಿ ಕನ್ವೆನ್ಷನ್ ಇಸ್, ಇದಕ್ಕೇನಾದರೂ ನಾನೊಂದು ಲೋಡನ್ನು ಕನೆಕ್ಟ್ ಮಾಡಿದ್ರೆ ಅಕ್ರಾಸ್ ದೀಸ್ ಟು ಬ್ಯಾಟ್ರೀಸ್ ಅಂದರೆ ಚಾರ್ಜ್ಡ್ ಬ್ಯಾಟ್ರಿ, ಸೊ ದಿ ಕರೆಂಟ್ ವಿಲ್ ಫ್ಲೋ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಡೈರೆಕ್ಷನ್ ಅಂತ ಅಂದ್ಬಿಟ್ಟು ಹೀ ಟುಕ್ ದಿ ಕನ್ವೆನ್ಷನ್. ಹೌವರ್ ಎಲ್ಲರಿಗೂ ಅದು ನಂತರ ಅಂದರೆ 1752 ಆದಮೇಲೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಆದಮೇಲೆ ಏನು ಗೊತ್ತಾಯಿತು ಅಂತಂದರೆ, ಇಟ್ ಈಸ್ ದಿ ಎಲೆಕ್ಟ್ರಾನ್ಸ್ ವಿಚ್ ಫ್ಲೋ ಆ್ಯಂಡ್ ದ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಟು ಪಾಸಿಟಿವ್ ಡೈರೆಕ್ಷನ್. ಸೊ ಅದಕ್ಕೆ ಏನಾಯಿತು, 2 ಟೈಪ್ ಆಫ್ ಕನ್ವೆನ್ಷನ್ಸ್ ಕ್ರಿಯೇಟ್ ಆಯಿತು. ಸೊ ಫ್ರಾಂಕ್ಲಿನ್ ಕಂಡುಹಿಡಿದಿದ್ದನ್ನು ಕನ್ವೆನ್ಷನಲ್ ಕರೆಂಟ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು, ಕನ್ವೆನ್ಷನಲ್ ಕರೆಂಟ್ಸ. ಅದೇ ರೀತಿ ಈ ನೆಗೆಟಿವ್ ಟು ಪಾಸಿಟಿವ್ ಅಂದರೆ ಆ್ಯಕ್ಚುಯಲ್ ಎಲೆಕ್ಟ್ರಾನ್ ಫ್ಲೋ ಆಗುತ್ತಲ್ಲ ಅದನ್ನು ಎಲೆಕ್ಟ್ರಾನ್ ಕರೆಂಟ್ ಅಂತ ಡಿಫೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಬೇಸಿಕಲಿ ಎಲ್ಲರೂ ಅಷ್ಟೊತ್ತಿಗೆ ಅನಾಲಿಸಿಸ್ಗೆ ಬೆಂಜಮಿನ್ ಫ್ರಾಂಕ್ಲಿನ್ದು ಕನ್ವೆನ್ಷನ್ನೇ ಅವರು ತಿಳ್ಕೊಂಡಿದ್ದರಿಂದ ಬೇಸಿಕಲಿ ಎಲ್ಲ ನೆಟ್ವರ್ಕ್ ಅನಾಲಿಸಿಸ್ಗೆ ಇದನ್ನು ಕನ್ವೆನ್ಷನಲ್ ಕರೆಂಟನ್ನೇ ಡೈರೆಕ್ಷನನ್ನೇ ಒಂದು ಡೈರೆಕ್ಷನ್ ಆಫ್ ಕರೆಂಟ್ ಅನ್ನೋದನ್ನು ಒಂದು ಸ್ಥಾಪನೆ ಮಾಡಿಕೊಂಡ್ರು. ಸೊ ನೌ ದಿಸ್ ಹ್ಯಾಸ್ ಬಿಕಮ್ ದಿ ಕನ್ವೆನ್ಷನಲ್ ಕರೆಂಟ್ ಅಥವಾ ಕನ್ವೆನ್ಷನ್ ಯೂಟಿಲೈಸ್ ಫಾರ್ ಆಲ್ ದಿ ನೆಟ್ವರ್ಕ್ ಅನಾಲಿಸಿಸ್.
ಸೊ ಇದಾದ ನಂತರ ನೆಕ್ಸ್ಟು ಈ ಡಿಫ್ರೆಂಟ್ ಕನ್ವೆನ್ಷನಲ್ ಕರೆಂಟ್ ಬೇಸಿಸ್ ಮೇಲೆ ಯಾವ ರೀತಿ ನಾವು ಡಿಫ್ರೆಂಟ್ ನಮ್ಮ ಪ್ಯಾಸಿವ್ ಎಲಿಮೆಂಟ್ಸ್ಗೆ ಯಾವ ರೀತಿ ನಾವು ಕನ್ವೆನ್ಷನ್ಸ್ನ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕನ್ವೆನ್ಷನ್ಸ್ನ ನಾವು ಡಿಫೈನ್ ಮಾಡಬೇಕಾದ್ರೆ ಒಂದು ದಿ ಸಿಂಕ್ಸ್ ಅಂದರೆ ಸಿಂಕ್ ಮತ್ತು ಸೋರ್ಸ್. ಅಂದರೆ ಸೋರ್ಸ್ ಅಂತಂದರೆ ದ ಒನ್ ವಿಚ್ ಗಿವ್ಸ್ ದಿ ಪವರ್ ಸಪ್ಲೈ, ಸಿಂಕ್ ಅಂತಂದರೆ ದ ಒನ್ ವಿಚ್ ಯೂಟಿಲೈಸಸ್ ದಿ ಪವರ್ ಸಪ್ಲೈ. ಸೊ ಇದೆರಡಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕನ್ವೆನ್ಷನ್ಸು, ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಕನ್ವೆನ್ಷನ್ಸ್ ಆರ್ ಡಿಫೈನ್ಡ್ ಬೇಸಿಕಲಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಯಾವಾಗಲೂ ನಾವು ಕರೆಂಟ್ ಈ ರೀತಿ ಫ್ಲೋ ಆಗುತ್ತೆ ಅಂತಂದರೆ ಈ ರೆಸಿಸ್ಟರ್ಗೆ, ಸೊ ಈ ರೆಸಿಸ್ಟರ್ಗೆ ವೋಲ್ಟೇಜ್ ಕನ್ವೆನ್ಷನ್ ಬಂದು ಈ ರೀತಿ ಕೊಡ್ತೀವಿ. ಸೊ ದಿಸ್ ಈಸ್ ಅವರ್ ಕನ್ವೆನ್ಷನ್. ಸೊ ಹಾಗೆ ಇಂಡಕ್ಟರ್ ಈ ಥರ ಕರೆಂಟ್ ಫ್ಲೋ ಆಯಿತು ಅಂತಂದರೆ ದಿಸ್ ಈಸ್ ಅವರ್ ಕನ್ವೆನ್ಷನಲ್ ವೋಲ್ಟೇಜ್. ಅದೇ ರೀತಿ ಕೆಪಾಸಿಟರ್ಗೆ ಈ ರೀತಿ ಕನ್ವೆನ್ಷನ್ ಕೊಡ್ತೀವಿ ಅಂತಂದರೆ ದಿಸ್ ಈಸ್ ದಿ ಕನ್ವೆನ್ಷನಲ್ ವೋಲ್ಟೇಜ್. ಸೊ ಈ ರೀತಿ ನಾವು ಕನ್ವೆನ್ಷನ್ಸ್ನ ಡಿಫೈನ್ ಮಾಡ್ಬೇಕಾದ್ರೆ ಫಸ್ಟು ಕರೆಂಟ್ ಫ್ಲೋನ ನಾವು ಯಾವ ರೀತಿ ನಾವು ಡಿಫೈನ್ ಮಾಡ್ಕೋತೀವೋ, ಬೇಸ್ಡ್ ಆನ್ ದಿ ಕರೆಂಟ್ ಫ್ಲೋ ವಿ ಡಿಫೈನ್ ದಿಸ್ ದಿ ಕನ್ವೆನ್ಷನ್ ಆಫ್ ಅವರ್ ವೋಲ್ಟೇಜ್. ಸೊ ಸಪೋಸ್ ಏನಾದರೂ ನಮಗೆ ನೆಟ್ವರ್ಕಲ್ಲಿ ಅದಾದ ನಂತರ ನಮ್ಗೆ ಇದ್ರ ವೋಲ್ಟೇಜ್ ಏನಾದರೂ ರಿವರ್ಸ್ ಬಂತು ಅಂತಂದರೆ ದೆನ್ ವಿ ಇಂಡಿಕೇಟೆಡ್ ವಿತ್ ಎ ನೆಗೆಟಿವ್ ಸೈನ್. ಫಾರ್ ಎಕ್ಸಾಂಪಲ್, ಈವೊಂದು ನಾನೀಗ ಕರೆಂಟ್ ಡೈರೆಕ್ಷನ್ನ ಈ ಥರ ಅಸ್ಯೂಮ್ ಮಾಡಿಕೊಂಡು ಅದಕ್ಕೆ ವಿ ಆರ್ ಅಂದರೆ ವೋಲ್ಟೇಜನ್ನು ನಾನು ಈ ರೀತಿ ಕನ್ವೆನ್ಷನ್ನ ಹಾಕ್ಕೊಂಡಿದ್ರೆ, ಸೊ ಮೈ ಆ್ಯಕ್ಚುಯಲ್ ವೋಲ್ಟೇಜ್ ಏನಾದರೂ ನನಗೆ ಆ್ಯಕ್ಚುಯಲ್ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ರಿವರ್ಸ್ ಇದೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಅಂತಂದರೆ ಮೈ ವೋಲ್ಟೇಜ್ ವ್ಯಾಲ್ಯೂ ವಿಲ್ ಬಿ ಸೇ -5 volts. ಆ ಥರ ಐ ಡಿಫೈನ್ ಇಟ್ ಇನ್ ದಿ ನೆಗೆಟಿವ್ ಟರ್ಮ್ಸ್ ವೆನ್ ಮೈ ಆ್ಯಕ್ಚುಯಲ್ ಕರೆಂಟ್ ಫ್ಲೋ ಈಸ್ ಇನ್ ದಿ ರಿವರ್ಸ್ ಡೈರೆಕ್ಷನ್ ಆಫ್ ಮೈ ಅಸಂಪ್ಷನ್ ಆಫ್ ಕರೆಂಟ್ ಫ್ಲೋ. ಅದೇ ನಮ್ಮ ಬ್ಯಾಟ್ರಿಗೆ ಅಥವಾ ನಮ್ಮ ಏನು ಎನರ್ಜಿ ಸೋರ್ಸ್ ಇದೆಯಲ್ಲ ಅದಕ್ಕೆ ಡಿಫ್ರೆಂಟ್. ಅದಕ್ಕೆ ಏನಾಗುತ್ತೆ ಅಂತಂದರೆ ನಾರ್ಮಲಿ ನಾವು ಒಂದು ಕರೆಂಟ್ ಸೋರ್ಸನ್ನು ನಾವು ತೊಗೋತೀವಿ ಅಂತಂದರೆ ಯೂಶ್ವಲಿ ಬ್ಯಾಟ್ರಿ ಸೋರ್ಸ್ಗೆ ನಾನು ಆಲ್ರೆಡಿ ಪಾಸಿಟಿವ್ ನೆಗೆಟಿವ್ನ ನಾನು ಡಿಫೈನ್ ಮಾಡಿರ್ತೀನಿ. ಸೊ ಮೈ ಕರೆಂಟ್ ವಿಲ್ ಆಲ್ವೇಸ್ ಫ್ಲೋ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಸೊ ಇಲ್ಲಿ ನಾನು ಕನ್ವೆನ್ಷನನ್ನು ನಾನು ಏನು ತೊಗೋತೀನಿ ಅಂತಂದರೆ ಇಟ್ ಈಸ್ ಫ್ಲೋಯಿಂಗ್ ಅವೇ ಫ್ರಮ್ ದಿಸ್ ಪಾಸಿಟಿವ್. ಸೊ ಪಾಸಿಟಿವಿಂದ ಹಿಂಗೆ ಬಂದು ಹೀಗೆ ನೆಗೆಟಿವ್ಗೆ ಫ್ಲೋ ಆಗುತ್ತೆ ಹೊರಗಡೆ ಔಟ್ ಆಫ್ ದಿಸ್ ಸರ್ಕ್ಯೂಟ್ ಅಂದ್ಬಿಟ್ಟು ನಾನು ಕನ್ವೆನ್ಷನನ್ನು, ಇದು ಬೆಂಜಮಿನ್ ಫ್ರಾಂಕ್ಲಿನ್ ಕೊಟ್ಟಿದ್ರಲ್ಲ ಆ ಕನ್ವೆನ್ಷನ್ ಪ್ರಕಾರ ತೊಗೋತಾ ಇದ್ದೀನಿ. ಸೊ ಇದೆಲ್ಲನೂ ಕೂಡ ಕನ್ವೆನ್ಷನಲ್ ಕರೆಂಟ್ಗೆ ಬೇಕಾಗಿರೋವಂಥ ಕನ್ವೆನ್ಷನ್ಸ್ ಅಂದರೆ ಅಸಂಪ್ಷನ್ಸ್ ವಿಚ್ ವಿ ಡೂ. ಸೊ ಬೇಸ್ಡ್ ಆನ್ ದಿಸ್ ಓನ್ಲಿ ನನ್ನ ನೆಟ್ವರ್ಕಿಂದ ನನಗೆ ಏನೇ ಔಟ್ಪುಟ್ ಬಂದರೂ ಆ ಔಟ್ಪುಟ್ಟನ್ನು ನಾನು ಇಲ್ಲಿ ಅದ್ರ ಪ್ರಕಾರ ನಾನಿಲ್ಲಿ ನೆಗೆಟಿವ್ ಅಥವಾ ಪಾಸಿಟಿವ್ ಮಾಡ್ಕೊಳ್ಳೋದನ್ನು ನೋಡ್ಕೋತೀನಿ. ಸೊ ಇಲ್ಲಿ ನೀವು ಕೇಳ್ಬೋದು, ಓಕೆ ಇದು ಏನೋ ಡಿ ಸಿ ಸೋರ್ಸ್ ಇದೆ, ಹಾಗೆ ಎ ಸಿ ಸೋರ್ಸ್ಗೆ ಏನು ಅಂತ ಅಂದ್ಬಿಟ್ಟು. ಸೊ ಎ ಸಿ ಸೋರ್ಸ್ಗೆ ಯಾವಾಗ ಇದು ಪಾಸಿಟಿವ್ ಹಾಫಲ್ಲಿ ಇರುತ್ತೋ ಆವಾಗ ಐ ಕನ್ಸಿಡರ್ ದಿಸ್ ದಿ ಔಟ್ಕಮ್ ಆಫ್ ದಿಸ್ ವೋಲ್ಟೇಜ್ ಅಥವಾ ಔಟ್ಕಮ್ ಆಫ್ ದಿಸ್ ಕರೆಂಟ್ ಆ್ಯಸ್ ಇಟ್ ಈಸ್ ಇನ್ ದಿ ಪಾಸಿಟಿವ್ ಡೈರೆಕ್ಷನ್. ಡ್ಯೂರಿಂಗ್ ದಿ ನೆಗೆಟಿವ್ ಫೇಸ್ ಇದು ಕನ್ವೆನ್ಷನ್ ಹೀಗೆ ಇರುತ್ತೆ, ಬಟ್ ದಿ ಔಟ್ಪುಟ್ ವಿಲ್ ಬಿ ನೆಗೆಟಿವ್ -V ಅಂತ ಅಂದ್ಬಿಟ್ಟು ಇದ್ರದ್ದು ಔಟ್ಕಮ್ನ ನಾನು ನೆಗೆಟಿವ್ ಆಗಿ ತೊಗೋತೀನಿ. ಸೊ ಕರೆಂಟ್ಲಿ ಹಿಯರ್ ಐ ಆಮ್ ಗಿವಿಂಗ್ ಸಮ್ ರೆಫರೆನ್ಸ್ ವ್ಯಾಲ್ಯೂಸ್. ಸೊ ನಾನು ಯಾವುದನ್ನಾದ್ರು ಒಂದು ಔಟ್ಪುಟ್ನ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಐ ಆಮ್ ಪುಟ್ಟಿಂಗ್ ಸಮ್ ರೆಫರೆನ್ಸ್ ವ್ಯಾಲ್ಯೂಸ್ ಹಿಯರ್. ಸೊ ಆ ರೆಫರೆನ್ಸ್ ಪ್ರಕಾರ ಮೈ ಆಲ್ವೇಸ್ ಕನ್ವೆನ್ಷನ್ ವಿಲ್ ಬಿ ಫ್ರಮ್ ದಿ ಕರೆಂಟ್ ವಿಲ್ ಫ್ಲೋ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಇನ್ ದಿ ಸೋರ್ಸ್ and current will flow from positive to negative in the in our elements. Athwa if I assume a current direction, then the voltage convention will always be such that the current flows to the positive terminal and then leaves from the negative terminal. So ee reeti nanu conventions na create ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಬಂದು ನಾವು ವೋಲ್ಟೇಜ್ ಸೋರ್ಸ್ ಮತ್ತು ಕರೆಂಟ್ ಸೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೋಲ್ಟೇಜ್ ಸೋರ್ಸಲ್ಲಿ ದಿಸ್ ಇಸ್ ದಿ ವೋಲ್ಟೇಜ್ ಸೋರ್ಸ್. ಸೊ ಈ ವೋಲ್ಟೇಜ್ ಸೋರ್ಸಲ್ಲಿ ಏನು ಅಂತಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಲೋಡ್, ಅಂದರೆ ಯಾವುದೇ ರೀತಿ ಲೋಡ್ ಇರಲಿ ಈ ಜಾಗದಲ್ಲಿ, ಸೊ ದಿ ವೋಲ್ಟೇಜ್ ಈಸ್ ಮೇಂಟೈನ್ಡ್ ಕಾನ್ಸ್ಟೆಂಟ್, ಅಂದರೆ ಕಂಟಿನ್ಯೂಸ್ ಆಗಿ ದೆರ್ ವಿಲ್ ಬಿ ಎ ಕಾನ್ಸ್ಟೆಂಟ್ ವೋಲ್ಟೇಜ್ ಅಕ್ರಾಸ್ ದಿಸ್. ಸೊ ನಾವಿಲ್ಲಿ ನೋಡ್ಬೋದು ಇದು ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಅಂದರೆ ವೋಲ್ಟೇಜ್ ಮತ್ತು ವೋಲ್ಟೇಜ್ ಆ್ಯಂಡ್ ಟೈಮ್ ಕ್ಯಾರೆಕ್ಟರಿಸ್ಟಿಕ್ಸ್ and voltage and current ಇದು ಸಾರಿ. ಸೊ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಲ್ಲಿ ದಿ ವೋಲ್ಟೇಜ್ ಈಸ್ ಮೇಂಟೈನ್ಡ್ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕರೆಂಟ್ ಫ್ಲೋ.
ಅಂದರೆ ಕರೆಂಟ್ ಎಷ್ಟಾದರೂ ತೊಗೊಳ್ಳಿ, ಬೇಸ್ಡ್ ಆನ್ ದಿ ಲೋಡ್ ಎಷ್ಟಾದರೂ ಹಾಕಲಿ, ದಿ ವೋಲ್ಟೇಜ್ ಇಸ್ ಮೇಂಟೈನ್ ಕನ್ಸಿಸ್ಟೆಂಟ್. ಸೊ ಇದನ್ನು ಐಡಿಯಲ್ ವೋಲ್ಟೇಜ್ ಸೋರ್ಸ್ ಅಂತ ಕರೀತಾರೆ. ಯಾಕೆ ಅಂತಂದರೆ ದಿ ಡೆಫಿನೇಷನ್ ಆಫ್ ವೋಲ್ಟೇಜ್ ಸೋರ್ಸ್ ಇಟ್ ಸೆಲ್ಫ್ ಈಸ್ ಟು ಮೇಂಟೈನ್ ದಿ ವೋಲ್ಟೇಜ್ ಕನ್ಸಿಸ್ಟೆಂಟ್ಲಿ. ಸೊ ಬೇಸಿಕಲಿ ವೋಲ್ಟೇಜ್ ಸೋರ್ಸ್ ಮತ್ತು ಕರೆಂಟ್ ಸೋರ್ಸ್ ಅನ್ನೋದು ಏನೂ ಇಲ್ಲ. ಸೊ ದೀಸ್ ಆರ್ ಆಲ್ ಎನರ್ಜಿ ಸೋರ್ಸಸ್ ಬೇಸಿಕಲಿ. ಸೊ ಇದರಲ್ಲಿ ಆ ಎನರ್ಜಿನ ಡೆಲಿವರ್ ಮಾಡೋದಕ್ಕೆ ನಮಗೆ ಎರಡು ರೀತಿ ಒಂದು ಸ್ಟ್ಯಾಂಡರ್ಡನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ ದಟ್ ಈಗ ಇಲ್ಲ ಅಂತಂದರೆ ಒಂದೊಂದು ಡಿಫ್ರೆಂಟ್ ವೇ ಆಫ್ ವೋಲ್ಟೇಜು ಡಿಫ್ರೆಂಟ್ ಕರೆಂಟ್ಸ್ನಲ್ಲಿ ನಾವು ಇದನ್ನು ಕೊಡ್ತಾ ಹೋದರೆ ಯಾವುದೊಂದು ಕೂಡ ನಮಗೆ ಒಂದು ಸ್ಟ್ಯಾಂಡರ್ಡ್ ಒಂದು ರೆಫರೆನ್ಸ್ ಇರೋದಿಲ್ಲ. ಸೊ ಆ ರೆಫರೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ವೋಲ್ಟೇಜ್ ಸೋರ್ಸ್ನಲ್ಲಿ ನಾವು ವೋಲ್ಟೇಜನ್ನು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡಿದ್ರೆ, ಕರೆಂಟ್ ಸೋರ್ಸಲ್ಲಿ ಕರೆಂಟನ್ನು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ತೀವಿ. ಸೊ ಅದ್ರ ಬೇಸಿಸ್ ಮೇಲೆ ಈಗ ನಮ್ಮ ಮನೆಗಳಲ್ಲಿ ಇರೋವಂಥ ಸಿಸ್ಟಮ್ ಎಲ್ಲನೂ ಕೂಡ ಇಟ್ ಇಸ್ ಅ ವೋಲ್ಟೇಜ್ ಸೋರ್ಸ್ ಬೇಸಿಕಲಿ. ಯಾಕೆಂದರೆ ನಮ್ಮಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಅವರ್ ಲೋಡಿಂಗ್ ನಮ್ಮ ಮನೆಗೆ ಬರುವಂಥ ಸಪ್ಲೈ ಬಂದು 230 ವೋಲ್ಟ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ಇನ್ ಅ ಸಿಮಿಲರ್ ವೇ ಇಲ್ಲಿ ವೋಲ್ಟೇಜ್ ಸೋರ್ಸಲ್ಲಿ if the power is delivered as a voltage source, then the voltage is maintained consistent, the same value irrespective of the loading at the terminal. ಸೊ ಇದ್ರದ್ದೇನೆ, ಬಟ್ ಇದು ಇನ್ ರಿಯಾಲಿಟಿ ಈ ರೀತಿ ಇರೋದಿಲ್ಲ. ಇನ್ ರಿಯಾಲಿಟಿ ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ಇಲ್ಲಿ ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್ ಅಂತ ಕರಿತೀವಿ. ಸೊ ವೋಲ್ಟೇಜ್ ಸೋರ್ಸ್ ಒಳಗಡೆನೆ ಅಂದರೆ ಈಗ ಇದು ನೀವು ಏನು ಜನ್ರೇಷನ್ ಆಗುತ್ತಲ್ಲ, ಜನ್ರೇಷನ್ ಇಸ್ ನಥಿಂಗ್ ಬಟ್ ಜನರೇಟರ್ ಒಳಗಡೆ ಇರುವಂಥ ಒಂದು ಡಿಫ್ರೆಂಟ್ ಲಾಸಸ್ಸು, ಅದರಲ್ಲಿ ಇರುವಂಥ ಒಂದು ಕಾಪರ್ ಲಾಸ್ ಇರ್ಬೋದು, ಅಥವಾ ಮ್ಯಾಗ್ನೆಟಿಕ್ ಲಾಸಸ್ ಇರ್ಬೋದು, ಬಿಕಾಸ್ ಆಫ್ ರೊಟೇಷನಿಂದ ರೊಟೇಷನಲ್ ಲಾಸಸ್ ಇರ್ಬೋದು. ಸೊ ಈ ಎಲ್ಲ ಲಾಸನ್ನು ನಾನು ಡಿಫ್ರೆಂಟ್ ಎಲಿಮೆಂಟ್ಸ್ ಅಲ್ಲ, ಇಲ್ಲಿ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿ ರೆಸಿಸ್ಟರ್ ಅಂತ ನಾನಿಲ್ಲಿ ಡಿಫೈನ್ ಮಾಡಿದ್ದೀನಿ. ಸೊ ಇಲ್ಲಿ ಡಿಫ್ರೆಂಟ್ ವೇನಲ್ಲಿ ನಾನು ಅದನ್ನು ರೆಪ್ರೆಸೆಂಟ್ ಮಾಡಿದ್ರೆ, ಅಂದರೆ ಇನ್ಕ್ಲೂಡಿಂಗ್ ದಿ ಇಂಡಕ್ಟರ್ ಅಥವಾ ಕೆಪಾಸಿಟರ್ ನಾನು ರೆಪ್ರೆಸೆಂಟ್ ಮಾಡಿದ್ರೆ, ದೆನ್ ವಿತ್ ರೆಸ್ಪೆಕ್ಟ್ ಟು ಮೈ ಕರೆಂಟ್, ಸೊ ನಾವು ಯಾವಾಗ ಇದರಿಂದ ಕರೆಂಟ್ನ ಡ್ರಾ ಮಾಡೋದಕ್ಕೆ ಶುರು ಮಾಡ್ತೀವಿ ಆವಾಗ ಇದರಲ್ಲಿ ನನಗೆ ಡ್ರಾಪ್ ಆಗ್ತಾ ಹೋಗುತ್ತೆ, ಇಲ್ಲಿ ಎನರ್ಜಿ ನನಗೆ ಲಾಸ್ ಆಗ್ತಾ ಹೋಗುತ್ತೆ. ಸೊ ಆ ಎನರ್ಜಿ ಲಾಸನ್ನು ಇದಿಷ್ಟು ಕೂಡ ದೀಸ್ ಆರ್ ದಿ ಎನರ್ಜಿ ಲಾಸಸ್ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ಲೋಡ್. ದಿ ಎನರ್ಜಿ ಲಾಸಸ್ ಇನ್ಸೈಡ್ ದಿ generation, inside the generating system. Even you can take it as a battery. ಸೊ ಬ್ಯಾಟ್ರಿನಲ್ಲೂ ಕೂಡ ನಮಗೆ ಅದರಲ್ಲಿ ಇರುವಂಥ ಒಂದು ಎಲೆಕ್ಟ್ರೋಡ್ಸ್ನಲ್ಲಿ ಒಂದು ಲಾಸ್ ಆಗುತ್ತಾ ಇರುತ್ತೆ ನಮಗೆ. ಸೊ ಆ ಒಂದು ಬೇಸಿಸ್ ಮೇಲೆ ದಿಸ್ ಈಸ್ ದಿ ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್ ವೇರ್ ದೆರ್ ವಿಲ್ ಬಿ ಸಮ್ ಡ್ರಾಪ್, ಆ್ಯಂಡ್ ವಿತ್ ಇನ್ಕ್ರೀಸ್ ಇನ್ ಲೋಡ್ ದಿ ಡ್ರಾಪ್ ವಿಲ್ ಇನ್ಕ್ರೀಸ್, ಬಿಕಾಸ್ ಬೇಸಿಕಲಿ ಕರೆಂಟು ಫ್ಲೋ ಆಗೋದು ಜಾಸ್ತಿ ಆಗುತ್ತೆ. ಸೊ ಕರೆಂಟ್ ಫ್ಲೋ ಆದಾಗ ಇಲ್ಲಿ ಎನರ್ಜಿ ಡ್ರಾಪು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಮೈ ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್. ಸೊ ಅದೇ ರೀತಿ ಕರೆಂಟ್ ಸೋರ್ಸಿಗೆ ಬಂದಾಗ ದಿ ಕರೆಂಟ್ ವಿಲ್ ರಿಮೈನ್ ಕನ್ಸಿಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಲೋಡಿಂಗ್ ಅಕ್ರಾಸ್ ದಿಸ್. ಸೊ ದ ವೋಲ್ಟೇಜ್ ಡ್ರಾಪ್ ಮೈಟ್ ವೇರಿ, ಯಾಕೆಂದರೆ ಕರೆಂಟ್ ಇಲ್ಲಿಂದ ಫ್ಲೋ ಆಗ್ತದೆ, ಕರೆಂಟ್ ಈಸ್ ರಿಮೈನಿಂಗ್ ಕನ್ಸಿಸ್ಟೆಂಟ್. ಇಲ್ಲಿರೋವಂಥ ಒಂದು ರೆಸಿಸ್ಟರ್ ಅಥವಾ ಯಾವುದೇ ಒಂದು ಲೋಡನ್ನು ನಾನು ವೇರಿ ಮಾಡ್ತಾ ಹೋಗ್ಬೋದು. ಸೊ ನಾನು ಏನೇ ವೇರಿ ಮಾಡಿದಾಗ ನನ್ನ ವೋಲ್ಟೇಜ್ ಚೇಂಜ್ ಆಗ್ತಾ ಹೋಗುತ್ತೆ, ಬಿಕಾಸ್ V is equal to IR ಆಸ್ ಪರ್ ದಿ ಓಮ್ಸ್ ಲಾ. ಸೊ ಇದ್ರ ಪ್ರಕಾರ ನಾನಿಲ್ಲಿ ಒಂದು ರೆಸಿಸ್ಟೆನ್ಸ್ ಅಥವಾ ಯಾವುದೇ ಒಂದು ಲೋಡ್ ಜಾಸ್ತಿ ಆದಂಗೆ ಇಲ್ಲಿ ವೋಲ್ಟೇಜ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದಿಸ್ ವೋಲ್ಟೇಜ್ ಚೇಂಜ್ ದಿ ಕರೆಂಟ್ ವಿಲ್ ರಿಮೈನ್ ಕನ್ಸಿಸ್ಟೆಂಟ್ ಇನ್ ದಿಸ್ ಕರೆಂಟ್ ಸೋರ್ಸ್. ಸೊ ಬೇಸಿಕಲಿ ಇದು ಅಗೇನ್ ದಿಸ್ ಇಸ್ ದಿ ಐಡಿಯಲ್ ಕರೆಂಟ್ ಸೋರ್ಸ್. ಹವರ್ ಇನ್ ಅ ಪ್ರಾಕ್ಟಿಕಲ್ ಸಿನಾರಿಯೋ ಈ ಒಂದು ಕರೆಂಟ್ ಸೋರ್ಸ್ಗೆ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ, ಇಂಟರ್ನಲಿ ಅದಕ್ಕೆ ಲಾಸಸ್ ಆಗುತ್ತೆ ಬಿಕಾಸ್ ಆಫ್ ದಿ ಡ್ರಾಪ್. ಸೊ ಆ್ಯಸ್ ಆ್ಯಂಡ್ ವೆನ್ ದಿಸ್ ಇದರ ಅಕ್ರಾಸ್ ನಾನು ಏನು ಹಾಕ್ತೀನಲ್ಲ ಲೋಡ್ ಅದು ಚೇಂಜ್ ಆದಂಗೆ ಇಲ್ಲಿ ಅಗೇನ್ ಲಾಸಸ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ದಿಸ್ ಇಸ್ ದಿ ಲಾಸ್ ಪಾರ್ಟ್. ಸೊ ಬೇಸಿಕಲಿ ನೀವು ಇಲ್ಲಿ ನೋಡ್ಬೋದು ಈ ವೋಲ್ಟೇಜ್ ಸೋರ್ಸ್ ಇದೆಯಲ್ಲ, ಸೊ ಈ ವೋಲ್ಟೇಜ್ ಸೋರ್ಸ್ನ ನಾನು ಝೀರೋ ಮಾಡಿದೆ ಅಂತ ಇಟ್ಕೊಳ್ಳಿ. ಝೀರೋ ಮಾಡಿದ್ರೆ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ವರ್ಚುವಲ್ ಶಾರ್ಟ್ ಸರ್ಕ್ಯೂಟ್ ಇದ್ದಂಗೆ. ಯಾಕೆಂದರೆ ಈ ವೋಲ್ಟೇಜ್ ಸೋರ್ಸ್ನ ನಾನು ಟರ್ನ್ ಆಫ್ ಮಾಡಿದೆ ಅಂತಂದರೆ ಈ ಪಾಯಿಂಟಲ್ಲೂ ಝೀರೋ ಪೊಟೆನ್ಷಿಯಲ್ ಇರುತ್ತೆ, ಈ ಪಾಯಿಂಟಲ್ಲೂ ಝೀರೋ ಪೊಟೆನ್ಷಿಯಲ್ ಇರುತ್ತೆ, ಇಲ್ಲೂ ಝೀರೋ. ಸೊ ಬೇಸಿಕಲಿ ದಿಸ್ ಈಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್. ಅದೇ ರೀತಿ ಕರೆಂಟ್ ಸೋರ್ಸನ್ನು ನಾನು ಅಕಸ್ಮಾತ್ ಝೀರೋ ಮಾಡಿದೆ ಅಂತಂದರೆ, ಅಥವಾ ನಾನು ಈವನ್ ಇದನ್ನು ಮಾಡಿದೆ ಅಂತಂದರೆ ದಿಸ್ ಲುಕ್ಸ್ ಲೈಕ್ ಎ ಓಪನ್ ಸರ್ಕ್ಯೂಟ್. ಯಾಕೆ ಅಂತಂದರೆ ಇದು ಕರೆಂಟ್ ಝೀರೋ ಇದೆ ಅಂತಂದರೆ ಇದ್ರ ಮುಖಾಂತರ ಏನು ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಕರೆಂಟ್ ಯಾವಾಗ ಫ್ಲೋ ಆಗಲ್ಲ? ವೆನ್ ದೆರ್ ಇಸ್ ಅನ್ ಓಪನ್ ಸರ್ಕ್ಯೂಟ್. ಸೊ ಬೇಸಿಕಲಿ ದಿಸ್ ವೋಲ್ಟೇಜ್ ಸೋರ್ಸ್ ಈಸ್ ಎ ಕೈಂಡ್ ಆಫ್ ಇದು ಎಲ್ಲಿ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ನಾವು ನಮ್ಮ ನೆಟ್ವರ್ಕ್ ಅನಾಲಿಸಿಸಲ್ಲಿ ಫರ್ದರ್ ನಾವು ಇದನ್ನು ಅನಲೈಸ್ ಮಾಡ್ತಾ ಹೋದಂಗೆ ಸರ್ಕ್ಯೂಟ್ಸ್ನ ನಮಗೆ ಈ ಓಪನ್ ಸರ್ಕ್ಯೂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಕನ್ವೆನ್ಷನ್ಸ್ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ
ಇದು ನೀವು ನೋಡ್ಬೋದು. ಸೊ ಇಲ್ಲಿ ವೋಲ್ಟೇಜ್ ಇಲ್ಲಿ ಕನ್ಸಿಸ್ಟೆಂಟ್ ಇರುತ್ತೆ, ಬಟ್ ಕರೆಂಟ್ ವೇರಿ ಆಗ್ಬೋದು, ಅಂದರೆ ಎನಿ ಅಮೌಂಟ್ ಆಫ್ ಕರೆಂಟ್ ಚೇಂಜ್ ಆಗ್ಬೋದು. ಇಲ್ಲಿ ಕರೆಂಟ್ ಕನ್ಸಿಸ್ಟೆಂಟ್ ಇರುತ್ತೆ, ವೋಲ್ಟೇಜ್ ವೇರಿ ಆಗ್ಬೋದು. ಸೊ ವಿ ಕಾಲ್ ದಿಸ್ ಆಸ್ ಎ ಡ್ಯುಯಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಂದರೆ ಇದು ಇದರದ್ದು ಮಿರರ್ ಇಮೇಜ್ ಅನ್ನೋ ಹಾಗೆ. ಸೊ ಇಲ್ಲಿ ವೋಲ್ಟೇಜ್ ಕನ್ಸಿಸ್ಟೆಂಟ್ ಇದೆ, ಇಲ್ಲಿ ಕರೆಂಟ್ ಕನ್ಸಿಸ್ಟೆಂಟ್ ಇದೆ, ಇಲ್ಲಿ ಕರೆಂಟ್ ವೇರಿಯಿಂಗ್ ಇದೆ, ಇಲ್ಲಿ ವೋಲ್ಟೇಜ್ ವೇರಿಯಿಂಗ್ ಇದೆ. ಸೊ ಬೇಸಿಕಲಿ ಆ್ಯಂಡ್ ಇದ್ರ ಪ್ರಕಾರನೇ ನಾವು ಇನ್ನೂ ಒಂದು ಕಡೆ ತೊಗೊಂಡ್ರೆ, ದಿಸ್ ವಿಲ್ ಏನು ಹೇಳ್ತಾ, ಇದು 0 voltsಗೆ ಬಂದಾಗ ದಿಸ್ ಲುಕ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್, ಆ್ಯಂಡ್ ವೆನ್ ದಿಸ್ ಇಸ್ 0 amps ದಿಸ್ ಲುಕ್ಸ್ ಲೈಕ್ ಎನ್ ಓಪನ್ ಸರ್ಕ್ಯೂಟ್ ಬೇಸಿಕಲಿ. ಆ್ಯಂಡ್ ಇಲ್ಲೂ ಕೂಡ ಇಲ್ಲಿ ಲೋಡ್ಸ್ನ ನಾನು ಹಾಕೋದಾಗಿರ್ಬೋದು ಅಥವಾ ಇಂಟರ್ನಲ್ ರೆಸಿಸ್ಟೆನ್ಸ್ನ ಹಾಕಿರೋದಿರ್ಬೋದು, ಇಟ್ ಈಸ್ ಇನ್ ಸೀರೀಸ್ ವಿತ್ ದಿಸ್ ಸೋರ್ಸ್, ಹಿಯರ್ ಇಟ್ ಈಸ್ ಇನ್ ಪ್ಯಾರಲಲ್ ವಿತ್ ದಿಸ್ ಸೋರ್ಸ್. ಸೊ ದೀಸ್ ಆರ್ ದಿ ಡ್ಯುಯಲ್ ನೇಚರ್ ಆಫ್ ದೀಸ್ ಟು ಸರ್ಕ್ಯೂಟ್ಸ್. ಸೊ ಇದೆರಡು ನಮಗೆ ಪ್ರಾಕ್ಟಿಕಲ್ ಮತ್ತು ಒಂದು ಐಡಿಯಲ್ ವೋಲ್ಟೇಜ್ ಸೋರ್ಸಸ್ಗೆ ನಾವು ಈ ರೀತಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಇಂಪಾರ್ಟೆಂಟ್ ಇದೆ ಏನಪ್ಪ ಅಂತಂದರೆ, ವಿತೌಟ್ ಎನಿ ಕನೆಕ್ಷನ್, ಅಂದರೆ ನಾನು ಏನು ಲೋಡನ್ನು ಹಾಕದೇನೂ ಕೂಡ ದಿ ವೋಲ್ಟೇಜ್ ಇಸ್ ದ ಸೇಮ್ ವಿ. ಇಲ್ಲಿ ನಾನು ಏನು ಲೋಡ್ ಹಾಕದೇನೂ ಕೂಡ ದಿ ಕರೆಂಟ್ ಈಸ್ ಐ. ಅಂದರೆ ಇಲ್ಲಿ ಯಾವುದೇ ಇದನ್ನು ಹಾಕದೇ ಹೋದರೂ ಕೂಡ ಇಟ್ ಫಾರ್ಮ್ಸ್ ಎ ಶಾರ್ಟ್ ಸರ್ಕ್ಯೂಟ್. ಅಂದರೆ ಇಲ್ಲಿ ಈ ಜಾಗದಲ್ಲಿ ತುಂಬ ಹೆವಿ ಪೊಟೆನ್ಷಿಯಲ್ ಕ್ರಿಯೇಟ್ ಆಗಿ ಇಲ್ಲಿ ಬ್ರೇಕ್ ಡೌನ್ ಆಗಿ ದಿ ಕರೆಂಟ್ ವಿಲ್ ಫ್ಲೋ ಅನ್ನೋದು ಇದರ ಅರ್ಥ. ಸೊ ಬೇಸಿಕಲಿ ವೋಲ್ಟೇಜ್ ಸೋರ್ಸ್ನ ನೀವು ಓಪನ್ ಆಗಿಬಿಡ್ಬೋದು. ಐಡಿಯಲ್ ಕರೆಂಟ್ ಸೋರ್ಸ್ನ ಯು ಕೆನಾಟ್ ಲೀವ್ ಇಟ್ ಓಪನ್, ಯು ಹ್ಯಾವ್ ಟು ಶಾರ್ಟ್ ಇಟ್ ಬೇಸಿಕಲಿ. ಸೊ ಇದಿಷ್ಟು ಕೂಡ ಒಂದು ಐಡಿಯಲ್ ವೋಲ್ಟೇಜ್ ಸೋರ್ಸ್ ಮತ್ತು ಐಡಿಯಲ್ ಕರೆಂಟ್ ಸೋರ್ಸ್ ಬಗ್ಗೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಡಿಪೆಂಡೆಂಟ್ ಸೋರ್ಸಸ್ದು ಕನ್ವೆನ್ಷನ್ನು, ಡಾಟ್ ಕನ್ವೆನ್ಷನ್ನು ಮತ್ತು ಟೊಪಾಲಜಿ ಕನ್ವೆನ್ಷನ್ ಇದ್ರ ಬಗ್ಗೆ ತಿಳ್ಕೊಂಡು ನಾವು ಸರ್ಕ್ಯೂಟನ್ನು ಯಾವ ರೀತಿ ಅನಲೈಸ್ ಮಾಡೋದು, ಮತ್ತು ಈ ಸರ್ಕ್ಯೂಟ್ಸ್ನಲ್ಲಿ ಡಾಟ್ ಕನ್ವೆನ್ಷನ್ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ವೆನ್ ಎ ಸರ್ಕ್ಯೂಟ್ ಇನ್ಕ್ಲೂಡ್ಸ್ ಇಂಡಕ್ಟರ್ಸ್ ಮತ್ತು ಟ್ರಾನ್ಸ್ಫಾರ್ಮರ್ಸ್ ಇದೆಲ್ಲ ಬಂದಾಗ, ಮತ್ತು ಈ ಡಿಪೆಂಡೆಂಟ್ ಸೋರ್ಸಸ್ಸಿಂದ ಬರೋವಂಥ ನಮಗೆ ಪ್ರಾಬ್ಲಮ್ಸ್ ಯಾವ್ಯಾವ ರೀತಿ ಇರುತ್ತೆ, ಆ್ಯಂಡ್ ಟೊಪಾಲಜಿ ಯಾವ ರೀತಿ ನಮಗೆ ಇಡೀ ಒಂದು ಸರ್ಕ್ಯೂಟನ್ನು ರೆಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್.